ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಎಸ್, ಇವತ್ತು ಒಂದು ಡಿಫ್ರೆಂಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಂದರೆ ಗೆಟ್ ರೆಡಿ ವಿತ್ ಮೀ. ಇವತ್ತು ನಾನು ರೆಡಿ ಆಗ್ತೀನಿ. ಡೈಲಿ ವೇರಲ್ಲಿ ವ್ಲಾಗ್ ನೋಡಿ 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 ಬೋರ್ ಆಗಿರುತ್ತೆ. ಫಾರ್ ಅ ಚೇಂಜ್ ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಕನ್ಫ್ಯೂಷನ್ ಇದೆ, ಸ್ಯಾರಿ ಹಾಕ್ಲಾ ಡ್ರೆಸ್ ಹಾಕ್ಲಾ ಅಂತ. ಇಟ್ಸ್ ಓಕೆ, ಬನ್ನಿ ರೆಡಿ ಆಗುವ. ಜಸ್ಟ್ ಸಿಂಪಲ್ ಅಷ್ಟೇ. ಇದೆಲ್ಲ ರಿಮೂವ್ ಮಾಡಿಬಿಡೋಣ. ಮೊದಲಿಗೆ ಫೇಸ್ ಮೇಕಪ್ ಮಾಡ್ಕೊಳ್ಳೋಣ. ಹೀಗಿದೆ ಅಲ್ಲ ಫೇಸು, ಇದನ್ನು ಮೇಕಪ್ ಮಾಡಿ ಇನ್ನು ಚಂದ ಮಾಡೋಣ. ಏನಂತೀರಾ? ಮೊದಲಿಗೆ ಫೌಂಡೇಶನ್ ಅಪ್ಲೈ ಮಾಡೋಣ. ಫೌಂಡೇಶನ್ ಹಾಕಿದ್ರೆ ನಾನು ಬೆಳ್ಳಗಾಗ್ಬಿಡ್ತೀನಿ, ಗೊತ್ತಾ? ಎಷ್ಟು ಬೆಳ್ಳಗಾಗ್ತೀನಿ ಅಂದರೆ ನೀವು ಶಾಕ್ ಹೋಗ್ಬಿಡ್ತೀರ. ಅಷ್ಟು ಬೆಳಗಾಗ್ತೀನಿ. ಅಷ್ಟು ಬೆಳಗಾಗಬೇಕು ಅಂದರೆ ಅಷ್ಟು ಫೌಂಡೇಶನ್ ಕೂಡ ಹಾಕ್ಬೇಕು ನಾನು. ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? 100% ಕಾಣಿಸ್ತಾ ಇದೆ. ಇಲ್ಲೊಂದು ಪಿಂಪಲ್ ಆಗಿಬಿಟ್ಟಿದೆ ಗಾಯ್ಸ್. ಯಾರೋ ಕಣ್ಣು ಹಾಕ್ಬಿಟ್ಟಿದ್ದಾರೆ. ದೃಷ್ಟಿ ಆಗಿದೆ ನನಗೆ ನೋಡಿ. ಈಚೆ ಫುಲ್ ವೈಟ್ ಹಾಕ್ಬಿಟ್ಟಿದ್ದೀನಿ, ಈಚೆ ಕರ್ಮಿ ಆಗಿಬಿಟ್ಟಿದ್ದೀನಿ. ಇಲ್ಲಿಗೆ ಸ್ವಲ್ಪ ಹಾಕ್ಬಿಡೋಣ. ತುಂಬ ಏನು ಮೇಕಪ್ ಮಾಡಲ್ಲ, ಫೌಂಡೇಶನ್ ಅಂತೂ ಯೂಸೇ ಮಾಡಲ್ಲ. ಏನಾದರೂ ತುಂಬ ದೊಡ್ಡ ಹೆವಿ ಫಂಕ್ಷನ್ಸ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ನ್ಯಾಚುರಲ್ ಬ್ಯೂಟಿ ಅಲ್ಲ ಗಾಯ್ಸ್, ಅದಕ್ಕೆ ಯೂಸ್ ಮಾಡಲ್ಲ. ನ್ಯಾಚುರಲ್ ಬ್ಯೂಟಿಯ ನಾನು ಅಂತ. ಕೈಗೆ ರಿಂಗ್ ಜೊತೆ ಇರೋದು ಬ್ಲ್ಯಾಕ್ ಕಲರ್ ಇಯರ್ ಬ್ಯಾಂಡ್. ಅಯ್ಯೋ ದೇವ, ಫೌಂಡೇಶನ್ ಅಪ್ಲೈ ಮಾಡಿದ್ದಾಗಿದೆ. ಸಿ ಡಿಫ್ರೆನ್ಸ್ ಹೆಂಗಿದೆ, ಸಾಕು ಇಷ್ಟೇ. ಪೌಡರ್ ಕೂಡ ಅಪ್ಲೈ ಮಾಡ್ಕೊಬಿಡೋಣ. ಇನ್ನೂ ಬೆಳ್ಳಗಾಗ್ಬಿಡ್ತೀನಲ್ಲ. ಬ್ರಷ್ ಎಲ್ಲ ಇತ್ತು, ಬಟ್ ಅದು ಹಳೇದಾಗಿದೆ, ಅದನ್ನ ಬಿಸಾಡ್ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ನೆಕ್ ಮೇಕಪ್ ಎಲ್ಲ ಮಾಡಲ್ಲ ನಾನು, ಬಿಕಾಸ್ ಸುಮ್ಮನೆ ಮನೇಲಿರೋದಲ್ಲ, ವಿಡಿಯೋಗಷ್ಟೆ ಆಯಿತಾ. ನೋಡಿ, ಒಂದು ಫೌಂಡೇಶನ್ ಒಂದು ಪೌಡರ್, ಎಷ್ಟು ಚೇಂಜ್ ಆಯಿತು ಫೇಸ್. ನಾನು ನ್ಯಾಚುರಲ್ ಬ್ಯೂಟಿನೇ, ಅದಕ್ಕೆ ನಾನು ಹಂಗೆ ಅಂದ್ಕೊಡೋದು ನಾನು ನ್ಯಾಚುರಲ್ ಬ್ಯೂಟಿ ಅಂತ. ನೋಡಿ ನೋಡಿ ನೀವು ನಾನು ಹಿಂಗೆ ಮೇಕಪ್ ಮಾಡ್ಕೊಳ್ಳೋದನ್ನ ನೋಡಿ ಹೆಂಗೆ ಮಾಡ್ಕೊತೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಲಿಪ್ಸ್ಟಿಕ್, ಲಿಪ್ ಲೈನರು ಯಾವುದು ಅಂತ ಹೇಳಿಬಿಡ್ತೀನಿ. ಪ್ರೊಫೆಷನಲ್ ಕ್ರಯಾನ್ ಐ ಆ್ಯಂಡ್ ಲಿಪ್ ಪೆನ್ಸಿಲ್. ಈಗ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಲಿಪ್ ಪೆನ್ಸಿಲ್ ಆಗಿ ಯೂಸ್ ಮಾಡ್ತೀನಿ. ಇದು ಬ್ರೈಡಲ್ ಮರೂನ್. ಇದು ನಂಗೆ ತುಂಬ ಇಷ್ಟ. ಮುಂಚೆ ಎಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೆ, ಬಟ್ ಈ ರೀತಿ ಒಂದು ತೊಗೊಂಡು ಟ್ರೈ ಮಾಡಿದೆ. ಅದು ಇದೆ, ತೋರಿಸ್ತೀನಿ. ಇಷ್ಟೇ ಇಷ್ಟು ಹಾಕಿದ್ರೆ ಸಾಕು. ಹೆಂಗೆ ಅಲ್ಲ, ಇದು ನನಗೆ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಮೆರೂನ್ ಆಯಿತಾ. ನೆಕ್ಸ್ಟು ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿ 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 ಖಾಲಿ ಆಗಿಬಿಟ್ಟಿದೆ. ಮೋಸ್ಟ್ ಆಫ್ ದಿಸ್ ಟೈಮ್ ನಾನು ಐಬ್ರೋ ಪೆನ್ಸಿಲೇ ಯೂಸ್ ಮಾಡೋದು, ಬಿಕಾಸ್ ನನಗೆ ಐಬ್ರೋ ಸ್ವಲ್ಪ ತೆಳುವಿದೆ ಅಲ್ಲ, ಸೊ ನಾನು ಐಬ್ರೋ ಪೆನ್ಸಿಲ್ನ ಹಾಕೋದ್ರಿಂದ ನನ್ನ ಫೇಸ್ ಇನ್ನೂ ಚೆಂದ ಕಾಣಿಸುತ್ತೆ. ಸಿ ದ ಡಿಫ್ರೆನ್ಸ್.
ಈ ಥರ. ಆ್ಯಂಡ್ ಈ ಕಡೆಗೂ ಫಿಲ್ ಮಾಡೋಣ. ಬಾಯ್ಸ್ ಎಲ್ಲ ಅಂದ್ಕೊಳ್ತೀರಾ ಹುಡುಗಿರು ಎಲ್ಲರೂ ದೆವ್ವ ಥರ ಮೇಕಪ್ ಮಾಡ್ಕೊತಾರೆ ಹಾಗೆ ಹಿಂಗೆ ಅಂತ. ನಾವು ದೇವರು ನಮ್ಮನ್ನ ಸುಮಾರಾಗಿ ಕ್ರಿಯೇಟ್ ಮಾಡಿರ್ತಾನೆ. ನಾವು ಅದನ್ನು ಈ ಥರ ಲೈಟಾಗಿ ಮೇಕಪ್ ಮಾಡಿಕೊಂಡು, ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ರಿಗೆ ಜಾಸ್ತಿ ಮೇಕಪ್ ಇಷ್ಟ, ಕೆಲವೊಬ್ಬರಿಗೆ ಲೈಟ್. ಇವಾಗ ನೀವೇ ನೋಡ್ತಿದ್ದೀರಾ, ನಾನು ಮೊದಲಿಗೆ ಫೌಂಡೇಶನ್ ಅಪ್ಲೈ ಮಾಡಿದೆ, ಅದಾದಮೇಲೆ ಪೌಡರ್ ಹಾಕ್ತೆ, ಜಸ್ಟ್ ಐಬ್ರೋ ಫಿಲ್ ಮಾಡ್ಕೊತಿದ್ದೀನಿ, ಒಂದು ಲಿಪ್ಸ್ಟಿಕ್. ಹುಡುಗಿರಿಗೆ ತುಂಬ ಮೇಕಪ್ ಮಾಡೋದು, ನನಗೆ ಎಕ್ಸ್ಪೆಷಲಿ ತುಂಬ ಮೇಕಪ್ ಮಾಡೋದು ಇಷ್ಟ ಆಗಲ್ಲ. ಈ ರೀತಿ ಲೈಟ್ ಮೇಕಪ್ ನನಗೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಪ್ಲಸ್ ಏನಂದರೆ, ನಂದು ಐಲ್ಯಾಶಸ್ ಯಾವುದೇ ರೀತಿ ಒರ್ಜಿನಲ್ ಇದೆ. ಒಂದು ನಿಮಿಷ ಆಚೆಲೆಲ್ಲ ಮಾತಾಡ್ತಿದ್ದಾರೆ ನೋಡಿ, ಜಸ್ಟ್ ಹಿಂಗೆ ಅಂದ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಮಸ್ಕರ ಏನು ಬೇಕಾಗಲ್ಲ. ಹೆಂಗೆ ಕಾಜಲ್ ಯೂಸ್ ಮಾಡಲ್ಲ, ಬೇಡ ಇವಾಗ ಸದ್ಯಕ್ಕೆ. ಒಂದು ಐಬ್ರೋ ಪೆನ್ಸಿಲ್, ಒಂದು ಲಿಪ್ ಲೈನರ್, ಪೌಡರ್, ಫೌಂಡೇಶನ್, ಪೌಡರ್, ಇಷ್ಟು ಆಯಿತಾ. ನೆಕ್ಸ್ಟ್ ಏನು ಹಾಕೋಣ ಬನ್ನಿ ನೋಡೋಣ. ಫಸ್ಟು ಈ ರಿಂಗ್ಸು, ಈ ಕೈಗೆ ಹಾಕಿರೋದು ಇದನ್ನೆಲ್ಲ ತೆಗೆದುಬಿಡೋಣ ಆಯಿತಾ. ಜಾತ್ರೆ ಥರ ಇದು ಆ್ಯಕ್ಚುಲಿ ನೆನ್ನೆ ಹಾಕ್ಕೊಂಡಿದ್ದು ನನ್ನ ಮಗಳಿಂದ, ಇದನ್ನೆಲ್ಲ ತೆಗೆದುಬಿಟ್ಟೆ. ಆ್ಯಕ್ಚುಲಿ ಇದು ನಿಮಗೆ ನೆನಪಿದೆಯಾ, ನಾನಂತೂ ಚಿಕ್ಕ ವಯಸ್ಸಲ್ಲಿ ಇದನ್ನು ನಂಗೆ ತುಂಬ ಇಷ್ಟ. ಅಂದರೆ ಕಲರ್ ಡ್ರೆಸ್ ಹಾಕುವಾಗೆಲ್ಲ ಸ್ಕೂಲ್ ಟೈಮಲ್ಲಿ ಯಾವ್ಯಾವ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಆ ಕಲರ್ದು ಹಾಕ್ಕೊಳ್ತಿದ್ದೆ. ಅದು ಮೆಮೊರಿಗೇ ನಾನು ಈಗ ರೀಸೆಂಟಾಗಿ ತೊಗೊಂಡಿದ್ದು. ಇದು ನನ್ನ ಮಗಳಾದಾಗ ಅಟ್ಲೀಸ್ಟ್ ನನ್ನ ಮಗಳಿಗೆ ಹಾಕೋಕ್ಕಾಗುತ್ತೆ ಅಂತ ತೊಗೊಂಡೆ. ಇದನ್ನ ಓಪನ್ ಮಾಡೋಕ್ಕೆ ಕಷ್ಟ ಗೈಸ್, ಹೀಗೆ ತೆಗಿಬೇಕು. ಒಂದೊಂದು ಸಲ ನೋಡ್ದೆ ತೆಗೆದ್ಬಿಟ್ರೆ ಅದು ನನ್ನ ಹಲ್ಲಿಗೆಲ್ಲ ಆಗ್ಬಿಡುತ್ತೆ. ಸಾಕಲ್ಲ, ಸಾಕು. ದೃಷ್ಟಿಪಟ್ಟು ಏನಾದರೂ ಬೇಕಾ? ಬೇಡ, ಇಲ್ಲಿದೆ. ಈಗ ಇದಕ್ಕೆ ನಾನು ಡ್ರೆಸ್ನ ವೇರ್ ಮಾಡ್ಕೊಂಡು ಬರ್ತೀನಿ. ಹೆಂಗೆ ಕಾಣುತ್ತೆ ಅಂತ ಕಮೆಂಟ್ ಮಾಡಿ. ಇಷ್ಟು ವಿಡಿಯೋದಲ್ಲಿ ಯಾವ ವಿಡಿಯೋಗೂ ನೀವು ಕಮೆಂಟೇ ಮಾಡಿಲ್ಲ, ಅಟ್ಲೀಸ್ಟ್ ಪ್ಲೀಸ್ ಈ ವಿಡಿಯೋಗಾದ್ರೂ ಕಮೆಂಟ್ ಮಾಡಿ. ಓಕೆ, ಯಾವ ಡ್ರೆಸ್ ಹಾಕಿದ್ದೀವಿ ಅಂತ ಇದು ಆ್ಯಕ್ಚುಲಿ ಸಿಲ್ವರ್. ಇದು ನಿಮಗೆ ಫುಲ್ ಡ್ರೆಸ್ ತೋರಿಸ್ತೀನಿ. ಹೆಂಗಿದೆ, ಸೈಡ್ ಈ ರೀತಿದೆ, ಫುಲ್ ಮಿಂಚು ಥರ ಇದೆ. ಇದೆಲ್ಲ ಹುಟ್ಟಿದ್ದಾರೆ, ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ನಮಗೆ. ಆ್ಯಂಡ್ ಕೆಳಗಡೆ ಈ ಥರ ಪಫ್ ಥರ ಇದೆ. ನಾನಂತೂ ಹಿಂಗೆ ಬರುವಾಗ ಮುದ್ದಾಗಿ ಕಾಣಿಸ್ತಾ ಇಲ್ಲ. ಇವಾಗ ಇಯರಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಓಲ್ಡ್ ಇಯರಿಂಗ್ಸ್. ನಾನು ಇತ್ತೀಚೆಗೆ ಇಯರಿಂಗ್ಸ್ನೇ ತೊಗೊಳ್ತಿಲ್ಲ. ಅಂದರೆ ಡೈಲಿ ತುಂಬ ಮನೇಲೇ ಇರೋದಲ್ವ, ಹೇರ್ ಹಿಂಗೆ ಇದೆ. ಸುಮ್ಮನೆ ನೋಡೋಣ, ಫ್ರೀ ಹೇರ್ ಬಿಟ್ಟು ಜಸ್ಟ್ ಹೇಗೆ ಕಾಣಿಸುತ್ತೆ ಅಂತ. ಫ್ರೀ ಹೇರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನೋಡೋಣ. ಸ್ಟ್ರೈಟ್ನಿಂಗ್ ಏನು ಮಾಡಿಲ್ಲ. ಆ್ಯಕ್ಚುಲಿ ಸೆಂಟ್ರಲ್ ಲುಕ್ ಹಿಂಗಿದೆ. ಅದೇ ಸೈಡಿಗೆ ಹಾಕಿದ್ರೆ ಹೇರ್ಸ್ನ ನಾನೇ ಅಲ್ಲ, ಬೇರೆಯವರು. ಇದೊಂದು ಲುಕ್ಕು, ಅದೊಂದು ಲುಕ್. ಓಕೆ, ಬಟ್ ಕ್ಯೂಟ್ ಆಗಿದೆ. ಟು ಲುಕ್ಸ್ ಕೂಡ ಎರಡು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಸೆಂಟ್ರೂ ಚೆನ್ನಾಗಿ ಕಾಣಿಸುತ್ತೆ. ಎಸ್, ಇವತ್ತು
ಇವತ್ತಿನ ಗೆಟ್ ರೆಡಿ ವಿತ್ ಮೀ ಹೀಗಾಗಿತ್ತು. ಹೇಗಿದೆ? ನೈಸ್ ಅಲ್ಲ? ಔಟ್ಫಿಟ್ ತೋರಿಸ್ಬಿಡ್ತೀನಿ. ಹಿಂದೆ ಆಮೇಲೆ ನಾನು ದೆವ್ವ ಥರ ಕಾಣಿಸಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯೂಟಾಗಿದೆಯಾ? ಐ ಲವ್ ಇಟ್. ಎಸ್ ಗಾಯ್ಸ್, ಹೇಗೂ ರೆಡಿಯಾಗಿದ್ನಲ್ಲ, ಗೆಟ್ ರೆಡಿ ವಿತ್ ಬಿ ವಿಡಿಯೋ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು 2 ರೀಲ್ ಮಾಡಿದ್ದೀನಿ. ಅದನ್ನು ಪೋಸ್ಟ್ ಮಾಡ್ತೀನಿ, ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೇ ನೋಡಬೇಕು. ಈಗ ತುಂಬ ಶೆಕೆ, ನಾನು ತುಂಬ ಟಯರ್ಡ್ ಆಗಿದ್ದೀನಿ ಬಿಕಾಸ್ ಈ ಡ್ರೆಸ್ಸಿಂದ. ಫೈನಲ್ ಲುಕ್. ಇಯರಿಂಗ್ಸ್ ಬಿದ್ದೋಯ್ತು. ಇದನ್ನೆಲ್ಲ ಇವಾಗ ತೆಗ್ದಿಡೋಣ. ಸಾಕು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ ಅಲ್ಲ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್. ಈ ವಿಡಿಯೋ 100% ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.